ಡಿಸಿಎಂ ಡಿಕೆ ನಟ್ಟು ಬೋಲ್ಟ್ ಹೇಳಿಕೆ ಸ್ಯಾಂಡಲ್ವುಡ್ನಲ್ಲಿ ಪರ ವಿರೋಧಕ್ಕೆ ಕಾರಣವಾಗಿದೆ. ಕರ್ನಾಟಕ ನಿಮ್ಮ ತಾತನ ಮನೆಯಲ್ಲ, ಸರ್ವಾಧಿಕಾರಿ ಮಾತು ಸರಿಯಲ್ಲ ಅಂತ ನಿರ್ದೇಶಕ ರಾಜೇಂದ್ರ ಸಿಂಗ್ ಆಕ್ರೋಶ ಹೊರಹಾಕಿದ್ರು. ಗಿರೀಶ್ ಕಾಸರವಳ್ಳಿ ಬೇಸರ ಹೊರಹಾಕಿದ್ದಾರೆ. ಇದರ ಮಧ್ಯೆ ಫಿಲ್ಮ್ ಫೆಸ್ಟ್ನ ಆಹ್ವಾನದ ಪಟ್ಟಿಯೊಂದು ವೈರಲ್ ಆಗ್ತಾ ಇದೆ. ಅದರಲ್ಲಿ ಯಾರ್ಯಾರಿಗೆ ಆಹ್ವಾನ ಕೊಡಲಾಗಿದೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಟೆಂಪರರಿ ಇವರೇನಾದ್ರು ಪರ್ಮನೆಂಟ್. ರಾಜೇಂದ್ರ ಬಾಬು ಅವರು ಏನು ಕೊಡುಗೆ ಕೊಟ್ಟರು ಅನ್ನೋದನ್ನ ನೋಡ್ಕೊಂಡು ಆಮೇಲೆ ನಮ್ಮ ಮೇಲೆ ಕಾಮೆಂಟ್ ಮಾಡಲಿ, ಟೀಕೆ ಮಾಡಲಿ ಅಂತಾನೆ ಹೇಳ್ತಾ ಇರೋದು ನಾನು. ಫಾರಿನ್ ಡೆಲಿಗೇಟ್ಸ್ಗೆಲ್ಲ ಆಹ್ವಾನ ಹೋಗಿದೆ. ಕನ್ನಡ ಸಿನಿಮಾದ ಬಗ್ಗೆ ಯಾವ ರೀತಿಯ ಅಭಿಮಾನವನ್ನ ನಮ್ಮವ್ರು ಇಟ್ಕೊಂಡಿದ್ದಾರೆ ಅನ್ನೋದು. ಡಿಸಿಎಂ ಡಿಕೆ ನಟ್ಟು ಬೋಲ್ಟು ವಾರ್ನಿಂಗ್. ಸ್ಯಾಂಡಲ್ವುಡ್ನಲ್ಲಿ ಕಂಪನ. ಹಿರಿಯ ಕಲಾವಿದರೇ ಆಕ್ರೋಶ ಹೊರಹಾಕ್ತಿದ್ದಾರೆ. ಮಾತು ಸರಿಯಿಲ್ಲ, ಕರೆಯೋ ರೀತಿ ಕರೆದಿದ್ರೆ ಬರ್ತಿದ್ವಿ. ಕರ್ನಾಟಕ ನಿಮ್ಮ ತಾತನ ಆಸ್ತಿಯಲ್ಲ, ನೀವೇನು ಪರ್ಮನೆಂಟ್ ಅಲ್ಲ ಅಂತ ಹಿರಿಯ ನಿರ್ಮಾಪಕರೇ ರೊಚ್ಚಿಗೆದ್ದಿದ್ದಾರೆ. ಇದರ ಮಧ್ಯೆ ಫಿಲ್ಮ್ ಫೆಸ್ಟಿವಲ್ಗೆ ಆಹ್ವಾನ ನೀಡಿದ್ರ ಪಟ್ಟಿಯೂ ವೈರಲ್ ಆಗಿರೋದು ಚರ್ಚೆಗೆ ಗ್ರಾಸವಾಗಿದೆ. ಡಿಕೆ ನಟ್ಟು ಬೋಲ್ಟ್ ಹೇಳಿಕೆಗೆ ಸ್ಯಾಂಡಲ್ವುಡ್ ಕಿಡಿ. ನಾಚಿಕೆ ಆಗಬೇಕು, ಸರ್ವಾಧಿಕಾರಿ ಮಾತು ಸರಿಯಲ್ಲ. ಡಿಕೆಶಿ ವಿರುದ್ಧ ನಿರ್ದೇಶಕ ರಾಜೇಂದ್ರ ಸಿಂಗ್ ಆಕ್ರೋಶ. ಹೌದು, ಮೊನ್ನೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಡಿಕೆ ಆಡಿದ ನಟ್ಟು ಬೋಲ್ಟು ಮಾತು ಇದೀಗ ಸಿನಿಮಾ ನಟ ನಟಿಯರಿಂದ ಪರ ವಿರೋಧಕ್ಕೆ ಕಾರಣವಾಗಿದೆ. ಸರ್ಕಾರವನ್ನೇ ಟಾರ್ಗೆಟ್ ಮಾಡಿದ ನಿರ್ದೇಶಕ ರಾಜೇಂದ್ರ ಸಿಂಗ್, ನಿಮಗೆ ನಾಚಿಕೆ ಆಗಬೇಕು, ಸರ್ವಾಧಿಕಾರಿ ರೀತಿ ಮಾತನಾಡೋದು ಸರಿಯಲ್ಲ ಅಂದ್ರು. ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕಂದ್ರೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾರೆ. ಇಂಥದನ್ನು ಯಾವುದನ್ನು ಇಟ್ಕೊಳಕ್ಕೆ ಅವ್ರಿಗೆ ಮನಸ್ಸಲ್ಲೇ ಇನ್ನೂ ಗೊತ್ತಿಲ್ಲ. ಈಗ ಯಾತಕ್ಕೆ ಹಳೇದನ್ನು ನೆನೆಸ್ಕೋಬೇಕು ಅಂದರೆ ಪ್ರತಿಯೊಂದು ಯಾರ ಚರಿತ್ರೆ ಮರಿತಾರೋ ಅದು ಯಾವಾಗಲೂ ಯಾವ ದೇಶನೂ ಉದ್ದಾಗಲ್ಲ, ಯಾವ ಇಂಡಸ್ಟ್ರಿನೂ ಉದ್ದಾಗೋದಿಲ್ಲ. ಸಿನಿಮಾ ಮಾಡೋಕೆ ಬಿಡಲ್ಲ ಅಂದ್ರೆ ಯುಪಿಗೆ ಹೋಗ್ತೀವಿ. ಸರ್ಕಾರಕ್ಕೆ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಎಚ್ಚರಿಕೆ. ನಟ ನಟಿಯರು ಭಾಗಿಯಾಗದಿದ್ದಕ್ಕೆ ಮೊನ್ನೆ ಡಿಕೆ ಸಿನಿಮಾನೇ ಮಾಡೋಕೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಇದಕ್ಕೆ ಎಚ್ಚರಿಕೆ ಕೊಟ್ಟ ನಿರ್ದೇಶಕ ರಾಜೇಂದ್ರ ಸಿಂಗ್, ನಾವು ಯುಪಿಗೆ ಹೋಗ್ತೀವಿ, 5 ಕೋಟಿ ಸಬ್ಸಿಡಿ ಕೊಡ್ತಾರೆ, ಕರ್ನಾಟಕ ಯಾರ ತಾತನ ಮನೆ ಆಸ್ತಿಯಲ್ಲ ಅಂದ್ರು. ಡಿಕ್ಟೇಟರ್ ಆಗಿ ಮಾತಾಡೋದು ತಪ್ಪು. ಅವರು ಕರೆದು ಸಮಜಾಯಿಸಿ ಈ ಥರ ಆಗಿದೆ, ತಿದ್ಕೊಳ್ಳಿ, ಬನ್ನಿ ಮನೆಗೆಲ್ಲ ಅಂತ ಹೇಳಿದ್ರೆ ಆಗುತ್ತೆ. ಸಿನಿಮಾನೇ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದ್ರೆ, ರೀ ನಮ್ಗೆ ಸಿನಿಮಾ ಇಲ್ಲಿ ಬೇಡ ರೀ, ನಾವು ಪಕ್ಕಕ್ಕೆ ಹೋಗ್ತೀವಿ ಯುಪಿಗೆ, 5 ಕೋಟಿ ಸಬ್ಸಿಡಿ ಕೊಡ್ತಾರೆ. ಎಷ್ಟು? 5 ಕೋಟಿ. ನಟ್ಟು ಬೋಲ್ಟು ಅಂತ ಹೇಳಬಾರ್ದಾಗಿತ್ತು. ಕನ್ನಡ ಚಿತ್ರರಂಗನ ನೀವು ಮಾಡೋಕ್ಕೆ ಬಿಡಲ್ಲ ಅಂದರೆ ಇದು ಯಾರ ತಾತನ ಮನೆಯದು ಅಲ್ಲ. ಕರ್ನಾಟಕಕ್ಕೆ 2000 ವರ್ಷದ ಇತಿಹಾಸ ಇದೆ. ಎಂತೆಂದು ಇವ್ರು ಟೆಂಪ್ರರಿ, ಇವರೇನಾದ್ರು ಪರ್ಮನೆಂಟ್ ಇಲ್ಲಿ ಇವರೇ ಇರ್ತಾರೆ 200 ವರ್ಷ, ಹೋಗ್ತಾರೆ ಬರ್ತಾರೆ ಇವರೆಲ್ಲ. ಇವ್ರನ್ನೆಲ್ಲ ನಾವು ಈ ಮಾತನ್ನ ಹೇಳೋ ಪರಿಸ್ಥಿತಿ ಅಲ್ಲ. ರಾಜೇಂದ್ರ ಸಿಂಗ್ ಮಾತಿಗೆ ಶಾಸಕ ಗಣಿಗ ರವಿ ಕಿಡಿಕಾರಿದ್ರು. ಅಧ್ಯಕ್ಷರಾಗಿದ್ದಾಗ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ರು. ರಾಜೇಂದ್ರ ಬಾಬು ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದೆ. ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಲ್ಲದೆ ಹೋದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕಿಂಚಿತ್ತು ಕೊಡುಗೆ ಇಲ್ಲದೆ ಹೋದ್ರು. ಅವರನ್ನು ನಮ್ಮ ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ 3 ವರ್ಷ ಮಾಡಿತ್ತು. ಆಗ ಅವರು ಏನು ಕೊಡುಗೆ ಕೊಟ್ಟರು ಅನ್ನೋದನ್ನು ನೋಡಿಕೊಂಡು ಆಮೇಲೆ ನಮ್ಮ ಮೇಲೆ ಕಾಮೆಂಟ್ ಮಾಡಲಿ, ಇಂಥದಕ್ಕೆಲ್ಲ ಹೇಳೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಆಹ್ವಾನವಿಲ್ಲದಕ್ಕೆ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಬೇಸರ. ವಿದೇಶದವರಿಗೆ ಆಹ್ವಾನ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ ಅಂತ ಹಿರಿಯ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಬೇಸರ ಹೊರಹಾಕಿದ್ರು. ಅಲ್ಲಿ ಕನ್ನಡದವರಿಗೆ ಈ ಸಲ ಕನ್ನಡ ನಿರ್ಮಾಪಕರಿಗೆ, ಕನ್ನಡ ನಿರ್ದೇಶಕರಿಗೆ, ಕನ್ನಡ ತಂತ್ರಜ್ಞರಿಗೆ ಆಹ್ವಾನ ಕೂಡ ಹೋಗಿಲ್ಲ ಅನ್ನೋದು ದೊಡ್ಡ ಸುದ್ದಿ. ಆದರೆ ಫಾರಿನ್ ಡೆಲಿಗೇಟ್ಸ್ಗೆಲ್ಲ ಆಹ್ವಾನ ಹೋಗಿದೆ. ಅದು ನಮ್ಮ ಆರ್ಕೈವ್ ಬಗ್ಗೆ ಅಥವಾ ನಮ್ಮ ಕನ್ನಡ ಸಿನಿಮಾದ ಬಗ್ಗೆ ಯಾವ ರೀತಿಯ ಅಭಿಮಾನವನ್ನು ನಮ್ಮವ್ರು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಹೇಳುತ್ತೆ. ನಾಗಾಭರಣ ಆರೋಪಕ್ಕೂ ತಿರುಗೇಟು ಕೊಟ್ಟ ಶಾಸಕ ಗಣಿಗ ರವಿ, ಪ್ಯಾಕೇಜ್ ತೆಗೆದುಕೊಂಡು ಬಿಜೆಪಿ ಪರ ಪ್ರಚಾರ ಮಾಡಿದ್ರಿ, ಎಲ್ಲದೂ ಗೊತ್ತಿದೆ ಅಂದ್ರು. ನಾಗಾಭರಣ ಅವರು ಪ್ಯಾಕೇಜ್ ತಗೊಂಡು BJP ಪ್ರಚಾರ ಮಾಡ್ತಾ ಇದ್ರಲ್ಲ, ಅವ್ರ ಚಲನಚಿತ್ರ ನಟ ನಟಿಯರು ಕರ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ, ಅವತ್ತು ಅವ್ರಿಗೆ ಸಂಸ್ಕಾರ ಬಗ್ಗೆ ಗೊತ್ತಿಲ್ವಾ? ಸುಮ್ಮನೆ ಮಾತಾಡೋಕೆ ಹೋದ್ರೆ ಎಲ್ಲೆಲ್ಗೋ ಹೋಗುತ್ತೆ. ಟೀಕೆ ಮಾಡ್ಲಿ ಅಂತಾನೆ ನಾನು ಮಾತನಾಡಿದ್ದು, ನಾನು ಸಿನಿಮಾದವರಿಗೆ ಎಷ್ಟು ಸಹಾಯ ಮಾಡ್ತೀನಿ ಗೊತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು.
ಟೀಕೆ ಮಾಡಲಿ ಅಂತಾನೆ ಹೇಳ್ತಾ ಇರೋದು ನಾನು. ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ಮಾಡಿದೀವ, ಅವರ ಚಿತ್ರ ಬೆಳೀಲಿ ಅಂತ, ಅವ್ರ ಚಿತ್ರ ಬೆಳೀಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳೆ, ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕ್ಕಾಗ್ತದ? ನಟ್ಟು ಬೋಲ್ಟ್ ಜಟಾಪಟಿ ಮಧ್ಯೆ ಫಿಲ್ಮ್ ಫೆಸ್ಟಿವಲ್ ಆಯೋಜಕರಿಂದ ಆಹ್ವಾನ ನೀಡಿದ್ರ ಪಟ್ಟಿ ಒಂದು ವೈರಲ್ ಆಗಿದೆ. ಹಾಗಾದ್ರೆ ಅದರಲ್ಲಿ ಯಾರ್ಯಾರ ಹೆಸರು ಇದೆ ಅನ್ನೋದನ್ನ ನೋಡೋದಾದ್ರೆ, ನಟರಾದ ದರ್ಶನ್, ಸುದೀಪ್, ಯಶ್, ಗಣೇಶ್ಗೆ ಆಹ್ವಾನ ಕೊಡಲಾಗಿದೆ. ಡಾಲಿ ಧನಂಜಯ್ ಮನೆ ಖಾಲಿ ಮಾಡಿದ್ದಾರೆಂದು ಮಾಹಿತಿ ಇದೆ. ಇನ್ನು ದುನಿಯಾ ವಿಜಿ, ಹಿರಿಯ ನಟಿ ಸುಮಲತಾ, ನಟ ನೀನಾಜಂ ಸತೀಶ್, ಧ್ರುವ ಸರ್ಜಾ, ನಿರ್ದೇಶಕ ನಾಗಾಭರಣ, ನಾಗತಿಹಳ್ಳಿ ಚಂದ್ರಶೇಖರ್, ಟಿಎನ್ ಸೀತಾರಾಮು, ಹಿರಿಯ ನಟ ದತ್ತಣ್ಣ, ಹಿರಿಯ ನಟ ದೇವರಾಜು, ದೊಡ್ಡಣ್ಣ, ರಮೇಶ್ ಅರವಿಂದ್, ರವಿಚಂದ್ರನ್ಗೆ ಆಹ್ವಾನ ಕೊಟ್ಟಿರೋ ಪಟ್ಟಿ ವೈರಲ್ ಆಗಿದೆ. ಅದೇನೇ ಹೇಳಿ, ಡಿಸಿಎಂ ಡಿಕೆ ವಾರ್ನಿಂಗ್ ಸ್ಯಾಂಡಲ್ವುಡ್ನಲ್ಲಿ ಕಲಾವಿದರು ರೊಚ್ಚಿಗೇಳುವಂತೆ ಮಾಡಿದೆ, ಪರ ವಿರೋಧಕ್ಕೆ ಕಾರಣವಾಗಿದೆ. ಮುಂದೆ ಅದು ಯಾವ ಸ್ವರೂಪ ಪಡೆಯುತ್ತೋ? ಬ್ಯೂರೋ ರಿಪೋರ್ಟ್, TV9.